ದ್ರೋಣಾಚಾರ್ಯರ ಮಗ ಅನ್ನೋದೇ ಆತನ ಹೆಗ್ಗಳಿಕೆಗೆ ಒಂದು ಕಾರಣ ಆಯಿತು. ಆತ ಎಷ್ಟೇ ಬಲಶಾಲಿಯಾಗಿದ್ದರೂ ಸಹ ತಂದೆಯ ನೆರಳಿನಲ್ಲೇ ಆತ ಬದುಕಿದ್ದಕ್ಕೆ ಆತನಿಗೆ ದುರ್ಗತಿ ಬಂತ ಕೊನೆಯಲ್ಲಿ. ಅಶ್ವತ್ಥಾಮನಿಗೆ ಒಂದು ಪ್ರತ್ಯೇಕ ವ್ಯಕ್ತಿತ್ವ ಇದೆ. ದ್ರೋಣರ ಮಗ ಅಂತಾಗಿಯೇ ಉಳ್ಕೊಂಡ್ಬಿಟ್ಟ. ಅಶ್ವತ್ಥಾಮ ಕೆಲಸ ಮಾಡಲಿಲ್ಲ, ತಂದೆಯ ನೆರಳಲ್ಲಿ ಇದ್ದುಬಿಟ್ಟ. ಅವನು ತಂದೆಯ ಸಾವಿಗೆ ಪ್ರತೀಕಾರ ಅಂತ ಒಂದು ಹೊರಟು ಬಿಟ್ನಲ್ಲ, ಅದು ಅತಿ ಆಯಿತು. ಅವನು ಇವರದ್ದೇ ವಯಸ್ಸಿನವನಲ್ವಾ, ಸುದೀರ್ಘ ಬದುಕು. ಅವನೇನು ಅಂತಲೇ ಆಗಲಿಲ್ಲ. ಸೊ ದ್ರೌಪದಿ ಇಷ್ಟೆಲ್ಲ ದ್ವಂದ್ವದ ನಡುವೆಯೂ ತನ್ನ ವ್ಯಕ್ತಿತ್ವವನ್ನು ಅವಳು ಭಾಳ ಶ್ರೇಷ್ಠ ರೀತಿಯಲ್ಲೇ ಕಾಪಾಡಿಕೊಂಡ್ಲು. ತನ್ನದೇ ಆದಂಥ ಒಂದು ವ್ಯಕ್ತಿತ್ವವನ್ನು ಜಗತ್ತಿಗೆ ತೋರಿಸ್ಕೊಟ್ಲು. ತನ್ನದೇ ಆದಂಥ ವ್ಯಕ್ತಿತ್ವವನ್ನು ತೋರಿಸದೆ ಇನ್ನೊಬ್ಬರ ನೆರಳಿನಲ್ಲಿ ಬದುಕಿದಂತಹ ಒಂದು ವ್ಯಕ್ತಿತ್ವ ಅಥವಾ ವ್ಯಕ್ತಿ ಅಂತಂದರೆ ನನಗನ್ನಿಸುವಂಥದ್ದು ಅಶ್ವತ್ಥಾಮ, ದ್ರೋಣಾಚಾರ್ಯರ ಪುತ್ರ. ಸೊ ದ್ರೋಣಾಚಾರ್ಯರ ಮಗ ಅನ್ನೋದೇ ಆತನ ಹೆಗ್ಗಳಿಕೆಗೆ ಒಂದು ಕಾರಣ ಆಯಿತು. ಆತ ಎಷ್ಟೇ ಬಲಶಾಲಿಯಾಗಿದ್ದರೂ ಸಹ ತಂದೆಯ ನೆರಳಿನಲ್ಲೇ ಆತ ಬದುಕಿದ್ದಕ್ಕೆ ಆತನಿಗೆ ದುರ್ಗತಿ ಬಂತ ಕೊನೆಯಲ್ಲಿ ಅನ್ನುವಂಥ ಒಂದು ಪ್ರಶ್ನೆ ಹೇಳುತ್ತೆ. ಸೊ ಅಶ್ವತ್ಥಾಮನ ಈ ವ್ಯಕ್ತಿತ್ವವನ್ನು ನೀವು ವರ್ಣಿಸೋದಾದರೆ ಯಾವ ರೀತಿ ವರ್ಣಿಸ್ತೀರಿ? ಈ ಪ್ರಶ್ನೆಯೇ ತುಂಬ ಚೆನ್ನಾಗಿದೆ. ಈಗ ಅಶ್ವತ್ಥಾಮನ ಅವನಿಗೆ ಶಾಪ ಬಂದು ದುರ್ಗತಿ ಅನ್ನೋದು ಏನು ಬಂತು, ಅದಕ್ಕೆ ಅವನಿಗೆ ತಂದೆಯ ಮೇಲಿದ್ದ ವಿಪರೀತ ಪ್ರೀತಿ ಕಾರಣ ಆಯಿತು. ವಿಪರೀತ ಪ್ರೀತಿ ಕಾರಣ ಆಯಿತು. ಈ ಪ್ರೀತಿ ಮೋಹ ಎರಡೂ ಬಹಳ ಮುಖ್ಯವಾದ ವಿಷಯ. ಪ್ರೀತಿ ಸ್ವಲ್ಪ ಹೆಚ್ಚಾದರೆ ಮೋಹಕ್ಕೆ ತಿರುಗತ್ತೆ, ಕಡಿಮೆ ಮಾಡಿಕೊಂಡ್ರೆ ಅದು ಪ್ರೀತಿಯೇ ಆಗಿರೋದಿಲ್ಲ. ಹೌದು, ಆ ಗೆರೆ ಎಲ್ಲಿದೆ ಅಂತ ಗೊತ್ತಾಗೋದಿಲ್ಲ. ಹೌದು, ಅಂದರೆ ನಡವಳಿಕೆಯಲ್ಲ, ಗೊತ್ತಾಯ್ತು, ಮನೋಭಾವದಲ್ಲಿ, ಮನಸ್ಥಿತಿಯಲ್ಲಿ ಅದು ಇರಬೇಕದು. ಅಂದರೆ ಇರುತ್ತೆ ಅದು. ಅಂದರೆ ಸಹಜವಾಗಿ ಮನುಷ್ಯರಿಗೆ, ಹೆಚ್ಚಿನ ಜನರಿಗೆ ಯಾರನ್ನೋ ತುಂಬ ಪ್ರೀತಿಸ್ತೀವಿ, ಅವರಿಲ್ಲದೆಯೂ ಬದುಕ್ತೀವಿ, ಇರುತ್ತೆ. ಆದರೆ ಕೆಲವು ಜನ ಹೇಗಿರ್ತಾರೆ ಅಂತ ಅಂದರೆ, ತಾವು ಪ್ರೀತಿಸಿದವರನ್ನು ಅದದು ಮೋಹಕ್ಕೆ ತಿರುಗಿದಾಗ, ಅದು ಅತಿ ಹೆಚ್ಚು ಆದಾಗ, ಅಷ್ಟು ಅಂಟಿಕೊಂಡಾಗ ಅದು ಅವರನ್ನು ಬಹಳ ಎಲ್ಲಿಗೂ ಎಳ್ಕೊಂಡು ಹೋಗ್ಬಿಡುತ್ತೆ. ಎಲ್ಲಿಗೆ ಎಳ್ಕೊಂಡು ಹೋಗುತ್ತೆ ಅಂದರೆ, ಅವರ ಪ್ರತ್ಯೇಕ ಬದುಕು ಅನ್ನೋದೇ ಇಲ್ಲದೇ ಇರೋ ಥರ ಆಗಿಬಿಡತ್ತೆ. ಅದು ಆಗಬಾರದು. ಪ್ರತಿ ವ್ಯಕ್ತಿಗೂ, ಅದು ತಂದೆ ತಾಯಿ, ಗಂಡ ಹೆಂಡತಿ, ಮಕ್ಕಳು, ಗೆಳೆಯ, ಈ ಎಲ್ಲ ಸಂಬಂಧಗಳಿವೆಯಲ್ಲ, ಈ ಯಾವ ಸಂಬಂಧವು ಆ ಸಂಬಂಧವೇ ನಮ್ಮ ಬದುಕಾಗಬಾರದು. ಆ ಸಂಬಂಧವೇ ನಮ್ಮ ಬದುಕಾಗಬಾರದು. ಯಾರೋ ಮನೇಲಿ ಒಬ್ಬರು ಸತ್ತೋದ್ರು ಅಂತ ಇವರು ಆತ್ಮಹತ್ಯೆ ಮಾಡ್ಕೊಳ್ಳೋದು, ಇಂಥವೆಲ್ಲ ಇರುತ್ತಲ್ಲ. ಗಂಡ ಸತ್ತೋದ ಅಂತ ಹೆಂಡತಿ, ಹೆಂಡತಿ ಸತ್ತೋದ ಅಂತ ಗಂಡ. ಈ ನಿನ್ನೆ ಮೊನ್ನೆ ಎಲ್ಲೋ ನೋಡ್ತಾ ಇದ್ದೆ, ಆಂಧ್ರದಲ್ಲಿ ಇದಕ್ಕಿದ್ದಾಗೆ ಗಂಡ ಏನೋ ಆಗಿ ಸತ್ತೋಗಿದ್ದಾರೆ. 2 ಚಿಕ್ಕ ಮಕ್ಕಳಿದ್ದಾರೆ, ಪುಟ್ಟ ಮಕ್ಕಳಿದ್ದಾರೆ. ಗಂಡ ಸತ್ತ ನೋವನ್ನು ಸಹಿಸೋಕ್ಕಾಗದೆ ಹೆಂಡತಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. 2 ಪುಟ್ಟ ಮಕ್ಕಳ ಅನಾಥ. ಈಗ ಆ ತಾಯಿಗೆ ಗಂಡ ಇಲ್ಲ ಅನ್ನೋದನ್ನು ಸ್ವೀಕಾರ ಮಾಡೋಕ್ಕಾಗಲಿಲ್ಲ, ಆದರೆ ಮಕ್ಕಳ ಕರ್ತವ್ಯ ಇತ್ತಲ್ವ. ಹೌದು. ಈಗ ಆ ಪ್ರೀತಿ ಏನು ಮಾಡಿಸ್ತು ಅಂತ ಅಂದರೆ, ಗಂಡನ ಮೇಲಿದ್ದ ಪ್ರೀತಿ ಅದು ಏನು ಮಾಡಿಸ್ತು ಅಂತ ಅಂದರೆ, ಅದನ್ನು ಹೊರತುಪಡಿಸಿ ಬದುಕಿಲ್ಲ ಅಂತ ಹೇಳ್ತು. ಇದು ಮೋಹ. ಅಂದರೆ ಯಾವ ಸಂಬಂಧ ಆ ಸಂಬಂಧ ಇಲ್ಲದೆಯೂ ನನಗೆ ಬದುಕಿಲ್ಲ ಅಂತ ಹೇಳುತ್ತೋ ಅದು ಮೋಹ. ಅವಳಿಗಿದ್ದದ್ದು ಮೋಹ ಅಂತ ಹೇಳಬೇಕು. ಈಗ ಆತ್ಮಹತ್ಯೆ ಮಾಡಿಕೊಂಡ ವ್ಯಕ್ತಿಗಿದ್ದು ಮೋಹ ಅಂತ ಹೇಳಬೇಕು. ಯಾಕೆಂದರೆ ಅದನ್ನು ಮೀರಿ ಅವಳಿಗೊಂದು ಬದುಕಿದೆ. ಅಲ್ಲೇ ಅವಳು ತಾಯಿ, ಅವಳು ಯಾರಿಗೋ ತಂಗಿ, ಅವಳು ಯಾರಿಗೋ ಮಗಳು, ಅವಳು ಯಾರಿಗೋ ಗೆಳತಿ, ಈ ಬದುಕುಗಳು ಇವೆಯಲ್ಲ ಅಲ್ಲಿ. ಅದು ಒಂದೇ ಸಂಬಂಧವೇ ಬದುಕು ಅಂತ ಆಗೋದು ಮೋಹ. ಇಲ್ಲಿ ದ್ರೋಣ ಮತ್ತು ಅಶ್ವತ್ಥಾಮ ಇಬ್ಬರಲ್ಲೂ ಕಾಣಿಸೋದು, ಇಬ್ಬರೂ ಪ್ರೀತಿಯನ್ನು ಮೀರಿ ಮೋಹದಲ್ಲಿದ್ದರು ಅಂತ. ತಂದೆ ಅನ್ನುವ ಮೋಹ ಅಶ್ವತ್ಥಾಮನಿಗೆ, ಮಗ ಅನ್ನುವ ಮೋಹ ದ್ರೋಣರಿಗೆ ಬಹಳ ಇತ್ತು ಅಂತ ಅನ್ನಿಸುತ್ತೆ. ಅದು ಅಶ್ವತ್ಥಾಮನ ಮೇಲೆ ಕೆಲಸ ಮಾಡಿತು. ಅಶ್ವತ್ಥಾಮನಿಗೆ ಒಂದು ಪ್ರತ್ಯೇಕ ವ್ಯಕ್ತಿತ್ವ ಇದೆ. ತಾವು ಹೇಳಿದ್ರಲ್ಲ, ಅದನ್ನು ಪ್ರತ್ಯೇಕ ವ್ಯಕ್ತಿತ್ವ ಇದೆ. ಅಂದರೆ ಮಹಾವೀರ ಅವನು. ತಂದೆ ಎಲ್ಲ ಅಸ್ತ್ರಶಸ್ತ್ರಗಳನ್ನು ಕೊಟ್ಟಿದ್ದರು, ಅದ್ಭುತವಾದ ಶೌರ್ಯ ಸಾಮರ್ಥ್ಯಗಳಿತ್ತು, ವಿವೇಕ ಇತ್ತು, ವಿದ್ಯೆ ಇತ್ತು, ರಾಜ್ಯ ಇತ್ತು. ಈಗ ತಂದೆ ಒಂದು ರಾಜ್ಯ ಇತ್ತಲ್ಲ, ಅದು ಉತ್ತರಾಧಿಕಾರಿ ಅವನೇ ಆಗಿದ್ದ, ಅವನಿಗೊಂದು ರಾಜ್ಯ ಇತ್ತು. ಅವನು ಬೇಕಿದ್ರೆ ಧನುರ್ವಿದ್ಯೆಯ ತಂದೆಯ ಮುಂದುವರಿಕೆಯಾಗಿ ಆಗ್ಬೋದಾಗಿತ್ತು. ಇಡೀ ಜಗತ್ತಿಗೆ ಒಂದಿಷ್ಟು ತಲೆಮಾರುಗಳ ಕಾಲ ದ್ರೋಣರಾಗಿದ್ದರೆ ಮುಂದಿನ ತಲೆಮಾರುಗಳಿಗೆ ಅವನು ಆಗ್ಬೋದಾಗಿತ್ತು. ಅಷ್ಟಕ್ಕೂ ಬೇಕಾದ ಯೋಗ್ಯತೆ ಅವನಿಗಿತ್ತು. ಆದರೆ ಅವನು ದ್ರೋಣರ ಮಗ ಅಂತಾಗಿಯೇ ಉಳ್ಕೊಂಡ್ಬಿಟ್ಟ. ಅಶ್ವತ್ಥಾಮಾಚಾರ್ಯ ಅಂತ ಆಗಲೇ ಇಲ್ಲ. ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮ ಅಂತಲೇ ಹೇಳೋ ಥರ ಆಗಿಬಿಡ್ತದು. ಯಾಕೆ ಅಂದರೆ ಈ ಅನುಸರಣೆ ಇದೆಯಲ್ಲ,
ನನಗನ್ಸೋದು ಇದು ಇದಲ್ಲ, ವಿನೀತ ಭಾವವೋ ತಂದೆಯ ಕುರಿತಾದ ಗೌರವವೋ ಅಲ್ಲ. ಇದು ಕರೆಕ್ಟಾಗಿರಬೇಕು ನಮಗೆ ಯಾವಾಗಲೂ. ಹೌದು, ಅದನ್ನು ದಾಟಬೇಕು ನಾವು ಯಾವಾಗಲೂ. ಈಗ ಶಿಷ್ಯಾದಿಚ್ಛೇತ್ ಪರಾಜಯಂ, ಪುತ್ರಾದಿಚ್ಛೇತ್ ಪರಾಜಯಂ ಅಂತ ನಮ್ಮಲ್ಲಿ ಮೌಲ್ಯಗಳು ಅಂತ ಹೇಳಿದ್ರು. ತಂದೆ ತನ್ನನ್ನು ಸೋಲಿಸುವಂಥ ಮಗ ಹುಟ್ಟಬೇಕು ಅಂತ ಬಯಸಬೇಕಂತೆ. ಗುರು ಶಿಷ್ಯ ತನ್ನನ್ನು ಸೋಲಿಸುವಂತೆ ಸಿದ್ಧನಾಗಬೇಕು ಅಂತ ಬಯಸಬೇಕಂತೆ. ಅವ್ರ ಜೊತೆ ಯುದ್ಧ ಮಾಡಬೇಕು ಅಂತಲ್ಲ, ಇವರನ್ನು ಮೀರಿಸಬೇಕು ಅಂತ ಅರ್ಥ. ಸೋಲಿಸೋದು ಅಂದರೆ ಮೀರಿಸಬೇಕು ಅನ್ನೋದು ಯಾವಾಗ ಬರುತ್ತೆ ಅಂದರೆ, ಅವರು ಸ್ವತಂತ್ರ ವ್ಯಕ್ತಿತ್ವವನ್ನು, ಸ್ವತಂತ್ರ ಬದುಕನ್ನು ರೂಪಿಸಿಕೊಂಡಾಗ ಇವರಿಗಿಂತಲೂ ಅವರ ಪ್ರಭೆ ಹೆಚ್ಚಾಗಬೇಕು, ಅವರ ಹೊಳಪು ಹೆಚ್ಚಾದಾಗ ಇವರನ್ನು ಮೀರಿದಂತಾಯಿತು. ಅಶ್ವತ್ಥಾಮ ಕೆಲಸ ಮಾಡಲಿಲ್ಲ, ತಂದೆಯ ನೆರಳಲ್ಲಿ ಇದ್ದುಬಿಟ್ಟ ಅವನು. ಸಹಜವಾಗಿ ಹೇಳ್ತಾರೆ, ಇಂಥವ್ರ ಮಗ ಅಂತ ಹೇಳ್ಕೊಳ್ಳೋದಕ್ಕಿಂತ ನಾನು ಇಂಥವರ ತಂದೆ ಅಂತ ಹೇಳಿಸ್ಕೊಳ್ಳೋದು ನನ್ನ ಮಗನ ಮೇಲೆ ನನಗೆ ಹೆಮ್ಮೆ. ಆ ರೀತಿ ಎಲ್ಲ ತಂದೆಯರಿಗೂ ಹಾಗೆ ಇರುತ್ತೆ ಸಾಧಾರಣ. ಎಲ್ಲ ತಂದೆಯರಿಗೂ ಹಾಗೆ ಇರುತ್ತೆ. ಹೌದು. ಅಶ್ವತ್ಥಾಮ ತಂದೆಯ ನೆರಳಲ್ಲೇ ನೀವು ಹೇಳಿದಾಗೆ ಬದುಕದ. ಅವನೇನೋ ತನ್ನ ಸ್ವತಂತ್ರವಾದ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳೋದಕ್ಕೆ ಹೋಗಲಿಲ್ಲ. ಒಂದು ಕಂಫರ್ಟ್ ಝೋನ್ ಇತ್ತು ಬದುಕಿಗೆ. ಕಂಫರ್ಟ್ ಝೋನಲ್ಲಿ ಆರಾಮಾಗಿದ್ದ ಅವನು ಇವರದ್ದೇ ವಯಸ್ಸಿನವನಲ್ವಾ. ಯುದ್ಧ ನಡೆಯುವಾಗ ಇವರದ್ದೇ ವಯಸ್ಸು ಅಂದರೆ 70-80 ವರ್ಷ ಆಗಿದೆ ಅಂತ ಲೆಕ್ಕ ಅವನಿಗೆ. 60 ಮೇಲೆ ಆಗಿದೆ ಅವನಿಗೆ. ಅಂದರೆ ಸುದೀರ್ಘ ಬದುಕು. ಅವನೇನು ಅಂತಲೇ ಆಗಲಿಲ್ಲ. ಅದೊಂದು ಸಮಸ್ಯೆ ಏನು ಅಂತ ಅಂದರೆ, ತಂದೆ ಬಹಳ ಸಮರ್ಥನಾಗಿ ಹೆಸರುವಾಸಿ ಆಗಿಬಿಟ್ರೆ ಮಕ್ಕಳಿಗೆ ಅದೊಂದು ಕೊರತೆ ಆಗತ್ತೆ. ಅಂದರೆ ಕಂಫರ್ಟ್ ಝೋನಲ್ಲಿ ಬದುಕೊಂಡು ಇದ್ದು ಬಿಡ್ತಾರೆ. ಕಂಫರ್ಟ್ ಝೋನಲ್ಲಿ ಇದ್ದುಬಿಡ್ತಾರೆ ಅವರು ಹಾಗೆ ಇಡ್ತಾರೆ ಅದನ್ನ. ಅವರು ಹಾಗೆ ಇಡ್ತಾರೆ. ಅದನ್ನು ತಂದೆ ತಾಯಿಯರು ಗಮನಿಸಬೇಕು. ಅವರಿಗೆ ಆ ಕಂಫರ್ಟ್ ಝೋನ್ ಇಲ್ಲದೇ ಇದ್ದ ಹಾಗೆ ಒಂದು ಸಲ ಮಾಡಬೇಕು ಅವರು. ಆಗ ಅವರು ಸ್ವತಂತ್ರ ಬದುಕನ್ನು ಕಟ್ಕೊಳ್ಳೋಕ್ಕಾಗತ್ತೆ. ಆದರೆ ಸಾಧಾರಣವಾಗಿ ನಾವು ತಂದೆ ತಾಯಿಗಳು ಅದನ್ನು ಮಾಡಲ್ಲ. ಅಬ್ರಹಾಂ ಲಿಂಕನ್ ಮಗನ ಟೀಚರಿಗೆ ಬರೆದ ಪತ್ರ ಒಂದು ಭಾಳ ಪ್ರಸಿದ್ಧವಾಗಿದ್ದಿದೆ. ಅಬ್ರಹಾಂ ಲಿಂಕನ್ ಅಧ್ಯಕ್ಷರಾಗಿದ್ದಾಗ ತನ್ನ ಮಗನ ಶಾಲೆಯಲ್ಲಿ ಮಗನ ಶಿಕ್ಷಕರಿಗೆ ಪತ್ರ ಬರೀತಾರೆ ಅಂತ ಸಿಗುತ್ತೆ. ಗೂಗಲಲ್ಲಿ ಹುಡುಕಿದ್ರು ನೋಡ್ಬೋದು ಆಸಕ್ತರು. ಅವರಲ್ಲಿ ಈ ಅಂಶಗಳನ್ನು ಭಾಳ ಚೆನ್ನಾಗಿ ಹೇಳ್ತಾರೆ. ನನ್ನ ಮಗ ಅಂತ ನೋಡಬಾರ್ದು ಅವನನ್ನ ಅಂತ. ಈ ಪ್ರಸಿದ್ಧರು ಹೀಗೆ ಮಾಡಬೇಕು. ಇಲ್ಲದೇ ಇದ್ದರೆ ಅಶ್ವತ್ಥಾಮ ಆಗಬೇಕಾಗತ್ತೆ. ಇದು ಒಂದು, ಅವನಿಗೆ ಸ್ವತಂತ್ರವಾದ ವ್ಯಕ್ತಿತ್ವ ಅನ್ನೋದು ಕಾಣಿಸ್ಕೊಳ್ಳದೆ ಇದ್ದಿದ್ದು. ಎರಡನೆಯದ್ದು, ಆ ಪ್ರೀತಿ ಮೋಹಕ್ಕೆ ತಿರುಗಿದ್ರಿಂದಾಗಿ ತಂದೆಯ ಸಾವಿಗೆ ಪ್ರತೀಕಾರ ಅಂತ ಒಂದು ಹೊರಟುಬಿಟ್ನಲ್ಲ, ಅದು ಅತಿ ಆಯಿತು. ಪ್ರತೀಕಾರ ಸಾಧಿಸಬೇಕು ಅನ್ನೋದು ಸರಿ. ಈಗ ಅಭಿಮನ್ಯುವನ್ನು ಕೊಂದಾಗ ಅರ್ಜುನ ಪ್ರತಿಜ್ಞೆ ಮಾಡಿದ್ದ. ಅಭಿಮನ್ಯುವನ್ನು ಕೊಂದಾಗ ಇನ್ನು ಎಷ್ಟೋ ಕಡೆಗಿದೆ ನಮ್ಗೆ ಹಳೆಯ ಇತಿಹಾಸಗಳು. ತಂದೆ ಕೊಂದಾಗ ಇತಿಹಾಸದಲ್ಲೂ ಇದೆ, ಪುರಾಣಗಳಲ್ಲೂ ಇವೆ. ಆದರೆ ದಾರಿ ತಪ್ಪಿ ಮಾಡಬಾರ್ದಲ್ವಾ. ಅಶ್ವತ್ಥಾಮ ಮಾಡಿದ್ದೇನು ಅಂತ ಅಂದರೆ, ಯುದ್ಧದ 18 ದಿನ ಯುದ್ಧ ನಡೀತಾ ಇರುವಾಗಲೇ ದೃಷ್ಟದ್ಯುಮ್ನನ್ನು ಕೊಂದಿದ್ರೆ ಅವನು ಸರಿಯಾಗಿತ್ತು. ಅಥವಾ ದೃಷ್ಟದ್ಯುಮ್ನನ್ನು ಕೊಲ್ಲಬೇಕು, ತನ್ನ ತಂದೆಯನ್ನು ಕೊಂದವನನ್ನು ಅಂದರೆ ಹೋಗೋನನ್ನು ಯುದ್ಧಕ್ಕೆ ಕರಿಬೇಕಾಗಿತ್ತು. ಅಥವಾ ಯುದ್ಧದ ಒಂದು ಸನ್ನಿವೇಶ ಹುಟ್ಟಬೇಕಾಗಿತ್ತು. ಈಗ ಶಿಖಂಡಿಗೆ ಭೀಷ್ಮನನ್ನು ಕೊಲ್ಲಬೇಕಾಗಿತ್ತು, ದೃಷ್ಟದ್ಯುಮ್ನನಿಗೆ ದ್ರೋಣರನ್ನು ಕೊಲ್ಲಬೇಕಾಗಿತ್ತು. ಇಬ್ಬರೂ ಮಲಗಿದಾಗ ಹೋಗಿ ಕೊಂದು ಬಂದಿಲ್ಲ. ಸಮಯ ಕಾದಿದ್ದಾರೆ ಅವರು. ಸನ್ನಿವೇಶ ನಿರ್ಮಾಣ ಆಗಿ ಅಲ್ಲಿ ಹೋಗಿ ಕೊಂದಿದ್ದಾರೆ. ಹಾಗೆ ಪ್ರತೀಕಾರ ತೀರಿಸೋದಾದರೆ ಅದಕ್ಕೊಂದು ಅರ್ಥ ಇರುತ್ತೆ. ಇವನು ಹಾಗಲ್ಲ, ಮಲಗಿದಾಗ ಹೋಗಿ ದೃಷ್ಟದ್ಯುಮ್ನನನ್ನು ಕೊಲ್ಲುವ ಕಾರಣಕ್ಕಾಗಿ ಉಪಪಾಂಡವರನ್ನು ಎಲ್ಲ ಕೊಂದನಲ್ಲ. ಅದು ತಂದೆಯ ಮೇಲೆ ಇದ್ದ ಮೋಹ ಅಂತಲೇ ಕರೆಸಿಕೊಳ್ಳುತ್ತದೆ. ಅಂದರೆ ಅವನಿಗೆ ಕಾಯೋದಕ್ಕೆ ಸಾಧ್ಯ ಆಗಲಿಲ್ಲ. ಅವನು ಈಗ ದೃಷ್ಟದ್ಯುಮ್ನ ಅಲ್ಲಾಗಿದ್ದು ಅದೇ ಅಲ್ವಾ. ದೃಪದ ಅವಮಾನಿಸಿದ ಅಂತ ದ್ರೋಣರು ಪ್ರತೀಕಾರ ಮಾಡಿದ್ರು. ದ್ರೋಣರು ಅವಮಾನಿಸಿದರು ಅಂತ ದೃಪದ ಪ್ರತೀಕಾರ ಮಾಡಿ ದೃಷ್ಟದ್ಯುಮ್ನನ್ನು ಹೊಡಿಸಿದ. ಅದರ ಪರಿಣಾಮಕ್ಕೆ ದೃಷ್ಟದ್ಯುಮ್ನ ದ್ರೋಣರನ್ನು ಕೊಂದ. ಈಗ ಮುಂದೆ ಅಶ್ವತ್ಥಾಮ ಅದನ್ನೇ ಮಾಡ್ಬೋದಾಗಿತ್ತು. ನಾನು ಬಿಡ್ಲಿಕ್ಕಿಲ್ಲ, ದೃಷ್ಟದ್ಯುಮ್ನನ್ನು ಕೊಂದೇ ತೀರ್ತೀನಿ. ಅದಕ್ಕೆ ಅವರೆಲ್ಲರೂ ಸಮಯ ಕಾದಿದ್ದಾರೆ. ಇವನಿಗೆ ಮಾತ್ರ ಸಮಯ ಕಾಯೋದಕ್ಕಾಗಿಲ್ಲ. 18 ದಿನದ ಯುದ್ಧ ಮುಗಿದೋಗ್ಬಿಡ್ತು, ಹೋಗಿ ರಾತ್ರಿ ಕೊಂದುಬಿಟ್ಟ ಹೋಗಿ. ಇದು ಪ್ರತೀಕಾರದ ಅಥವಾ ತಂದೆಯ ಮೇಲಾದ ಇದಕ್ಕೆ ದೌರ್ಜನ್ಯಕ್ಕೆ ಪ್ರತಿಯಾಗಿ ಮಾಡ್ದ ಅಂತ ಅನ್ನೋದಕ್ಕಿಂತ ಆ ಮೋಹ ಅಷ್ಟು ಕಾಡ್ತು. ತಂದೆಯ ಇಲ್ಲವಾಗುವಿಕೆ ಮತ್ತು ತಂದೆಯನ್ನು ಅವನು ಕೊಂದಿದ್ದು ಅನ್ನೋದನ್ನು ಸಹಿಸೋದಕ್ಕಾಗಲಿಲ್ಲ. ಈ ಮೋಹ ಮತ್ತು ತಂದೆಯ ನೆರಳಲ್ಲೇ ಇದ್ದುಕೊಂಡು ಬಂದಿದ್ದು ಎರಡು ಒಂದಕ್ಕೊಂದು ಬೆರೆತುಕೊಂಡೇ ಇದ್ದು.
ತಂದೆಯ ನೆರಳಲ್ಲೇ ಇದ್ದಿದ್ದರಿಂದಾಗಿಯೂ ಮೋಹ ಹೆಚ್ಚಾಗ್ತಾ ಹೋಗಿರುತ್ತೆ. ಮೋಹ ಹೆಚ್ಚಿದ್ದಿದ್ದರಿಂದಾಗೇ ತಂದೆಯಿಂದ ಅವನು ಹೊರಗೋಗೋದಕ್ಕಾಗೋದಿಲ್ಲ, ಹೌದು, ತಂದೆಯಿಂದ ಹೊರಗೆ ಹೋಗೋಕ್ಕಾಗೋದಿಲ್ಲ. ಹಾಗಾಗಿ ನೀವು ಗುರುತಿಸಿದಂತೆ ಮಹಾಭಾರತದಲ್ಲಿ ತಂದೆಯ ನೆರಳಿನಿಂದ ಹೊರ ಬರದೆ ಅಶ್ವತ್ಥಾಮ ಅಂತ ದುರ್ಗತಿಗೆ ಹೋದ ಅಂತಲೇ ಹೇಳಬೇಕಾಗತ್ತೆ. ಅಂದರೆ ಈಗಿನ ಸಂದರ್ಭದಲ್ಲಿ ನಾವು ಹೇಳ್ತೀವಿ, ಸಹಜವಾಗಿ ಕೆಲವರು ಹೇಳ್ತಾರೆ ಪೇರೆಂಟ್ಸು ಒಂದು ಸ್ವಲ್ಪ ದಿನ ಅವ್ನು ಹಾಸ್ಟೆಲಲ್ಲಿ ಇದು ಬರಲಿ ಬಿಡು ಅಂತ ಕಳಿಸ್ತಾರೆ. ಹೌದು. ಸೊ ಅದು ಬಹುಶಃ ಇದೇ ಉದ್ದೇಶಕ್ಕೆ, ಆ ಕಂಫರ್ಟ್ ಝೋನಿಂದ ಆಚೆ ಹೋಗಲಿ ಅನ್ನೋ ಕಾರಣಕ್ಕೆ. ಹೌದು, ಅದನ್ನು ಮಾಡಬೇಕು ಅದನ್ನು. ಆಮೇಲೆ ಹಾಸ್ಟೆಲಿಗೆ ಹೋದಾಗ್ಲೂ ಇವ್ರ ಇನ್ಫ್ಲೂಯೆನ್ಸಲ್ಲಿ ಬಳಕೆ ಆಗದಿದ್ದಂಗೆ ಅವನಿಗೆ ಬಿಡಬೇಕು ಅಂತ. ಅವನಿಗೇನೋ ಸವಾಲು ಹುಟ್ಟತ್ತೆ, ಅವನೇ ಎದುರಿಸ್ಕೊಳ್ಳಿ ಅದನ್ನ. ನನ್ನಪ್ಪ ಯಾರೋ ಗೊತ್ತೇನೋ ಅಂತ ಆಗಬಾರದು. ಇವರ ಈ ಪ್ರಭಾವ ಇರಲಿ, ತಂದೆ ತಾಯಿಗಳು ಏನನ್ನೆಲ್ಲ ಗಳಿಸ್ಕೊಂಡಿರ್ತಾರೋ ಅದು ಮಕ್ಕಳಿಗಾಗಿಯೇ, ಅದು ಇವರ ಇನ್ಫ್ಲೂಯೆನ್ಸು ಅದಕ್ಕಾಗೇನೆ. ಆದರೆ ಅವನು ಬದುಕನ್ನು ಎದುರಿಸೋದಕ್ಕೆ ಬೇಕಾಗಂತೆ ಅವನನ್ನು ಸಿದ್ಧ ಮಾಡಬೇಕಾಗುತ್ತೆ. ಇಲ್ಲದೇ ಇದ್ದರೆ ಇವಾಗ ಇದರಲ್ಲಿ ಹೇಳ್ತಾರೆ ನೋಡಿ, ಹೆಚ್ಚಾಗಿ ಹಿಂದಿ ಸಿನಿಮಾ ರಂಗದ ಬಗ್ಗೆ ಒಂದು ಚರ್ಚೆ ಯಾವಾಗಲೂ ಬಂದಾಗ, ಈಗ ಸ್ಟಾರ್ ಕಿಡ್ಸ್ ಅಂತ ದೊಡ್ಡವರ ಮಕ್ಕಳುಗಳು ಅವ್ರಿಗೆ ಸಾಮರ್ಥ್ಯ ಇಲ್ಲದೆ ಇದ್ರೂ ಅವಕಾಶ ತಗೋತಾರೆ ಅಂತ ಒಂದು ಆಕ್ಷೇಪ ಮಾಡ್ತಾರೆ. ನಿಜ ಸುಳ್ಳು ವಿಮರ್ಶೆಗಳು ಬೇರೆ. ಅಂದರೆ ಅಷ್ಟು ಸಾಮರ್ಥ್ಯ ಇಲ್ಲ, ಆದರೆ ಅವ್ರಿಗೆ ಅವಕಾಶ ಸಿಗತ್ತೆ ಅಂತ ಬರುತ್ತಲ್ಲ, ಹಾಗಾಗೋದ್ರ ಬದಲು ಅವರನ್ನು ತೊಡಗಿಸಿ ಅವರೇ ಅವಕಾಶ ತಗೊಳ್ಳೋ ಥರ ಆದರೆ ಅವ್ರು ಬದುಕೋತಾರೆ. ಇಲ್ಲದೇ ಇದ್ದರೆ ಈ ನೆರಳು ಭಾಳ ದಿವಸ ಬಾಳಿಸಲ್ಲ.